ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕರುಣಾಳು ಬಾ ಬೆಳಕೆ. ಬರ್ದಿರೋದು ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್. ಭಾಗ 4 ಇದು. ಅಂದ್ರೆ ಅವರು 6 ಚಾಪ್ಟರ್ ಏನೋ 6 ಬುಕ್ ಬರ್ದಿದ್ದಾರೆ. ಭಾಗ 1, ಭಾಗ 2, ಭಾಗ 3, ಭಾಗ 4, ಭಾಗ 5, ಭಾಗ 6 ಅಂತ. ಅದ್ರಲ್ಲಿ ನಾನು ಫಸ್ಟ್ 1 ಮಂತ್ ಓದಿದ್ದು ಭಾಗ 6. ಇದು ಭಾಗ 4 ಓಕೆನಾ? ನಾನು ಮೊದ್ಲು ಹೇಳ್ದಂಗೆ ನನ್ನ ಹತ್ರ ಇರೋದು ಕರುಣಾಳು ಬಾ ಬೆಳಕೆ 2 ಬುಕ್ ಇರೋದ್ರಿಂದ ಸೊ ಅದ್ ಮುಗ್ದು ಅದರೊಂದು 30 ಚಾಪ್ಟರ್ಸ್ ಮುಗಿಸಿ ಈಗ ನೆಕ್ಸ್ಟ್ ಇದ್ರಲ್ಲಿ ಓದ್ತಾ ಇದ್ದೀನಿ. ಇದ್ರಲ್ಲಿ 100 ಚಾಪ್ಟರ್ಸ್ ಇದೆ. ಒಂದೊಂದು ಬುಕ್ಕಲ್ಲಿ 100 ಚಾಪ್ಟರ್ಸ್ ಇದೆ. 100 ಚಾಪ್ಟರ್ಸ್ ಅತ್ಯದ್ಭುತವಾಗಿದೆ ಬಿಡಿ. ಅದ್ರಲ್ಲಿ ನಾನು ಒಂದು 30 ಓದ್ತಾ ಇದ್ದೀನಿ. ಮತ್ತೆ ಇದು ತುಂಬಾ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಸೊ ದಯವಿಟ್ಟು ಕರುಣಾಳು ಬಾ ಬೆಳಕೆ ಬುಕ್ ತಗೊಂಡು ಓದಿ ಓಕೆನಾ? 100 ಚಾಪ್ಟರ್ಸ್ ತುಂಬಾ ಚೆನ್ನಾಗಿದೆ. ಓಕೆ, ಇವತ್ತೊಂದು ಹೊಸ ಚಾಪ್ಟರ್ ನೋಡೋಣ. ಚಾಪ್ಟರ್ ಹೆಸರು ಹಿರಿಯರ ಮಾತು. ಹಿರಿಯರ ಮಾತು ಅನ್ನೋ ಚಾಪ್ಟರ್ ಇಂದ ನೋಡೋಣ. ಶಿವರಾಮ್ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡುತ್ತಿದ್ರು. ಶಿವರಾಮ್ ಅನ್ನೋರು ವೈದ್ಯಕೀಯ ವಿದ್ಯಾಭ್ಯಾಸ ಮಾಡ್ತಾ ಇದ್ರು, ಅಂದ್ರೆ ಡಾಕ್ಟರ್ದು. ಮೊದಲ 3 ವರ್ಷಗಳು ಹೇಗೋ ಕಷ್ಟಪಟ್ಟು ಮುಗಿಸಿದ್ರು. ಇನ್ನು 2 ವರ್ಷ ಮುಗಿಸೋದು ತುಂಬಾ ಕಷ್ಟ ಆಗಿತ್ತು. ಮನೆಯಲ್ಲಿ ತುಂಬಾ ಬಡತನ ಬೇರೆ, ಮತ್ತೊಬ್ಬರ ಮುಂದೆ ದೈನ್ಯದಿಂದ ಕೈ ಚಾಚೋದು ಅಂದ್ರೆ ಅವ್ರಿಗೆ ತುಂಬಾ ಹಿಂಸೆ ಆಗ್ತಾ ಇತ್ತು. ಈ ಸಮಯದಲ್ಲಿ ಭವಾನಿ ಎನ್ನುವವರು ಚಲನಚಿತ್ರವೊಂದನ್ನು ತಯಾರಿಸಲು ಬೆಂಗಳೂರಿಗೆ ಬಂದಿದ್ರು. ಭವಾನಿ ಅನ್ನೋರು ಫಿಲ್ಮ್ ಮಾಡಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ರು. ತಮ್ಮ ಚಿತ್ರದಲ್ಲಿ ಭಾಗವಹಿಸಲು ಸೂಕ್ತವಾದ ಯುವಕ ಯುವತಿಯರನ್ನು ಆಯ್ಕೆ ಮಾಡುವ ಕಾರ್ಯಕ್ರಮ ನಡೆದಿತ್ತು. ಅಂದ್ರೆ ಆಡಿಷನ್ ನಡೀತಾ ಇತ್ತು. ಆ ಫಿಲಂ ಅಲ್ಲಿ ಹೀರೋ ಮತ್ತೆ ಹೀರೋಯಿನ್ಗೋಸ್ಕರ ಅವರು ಭವಾನಿ ಅವರು ಹುಡುಕ್ತಾ ಇದ್ರು ತಮ್ಮ ಫಿಲಂಗೆ. ಅವಾಗ ಆಡಿಷನ್ ನಡೀತಾ ಇತ್ತು. ತಮ್ಮ ವೈದ್ಯ ಶಿಕ್ಷಣಕ್ಕೆ ಹಣ ಒದಗಿಸುವುದು ತುಂಬಾ ಕಷ್ಟವೆಂದಿದ್ದ ಶಿವರಾಮ್‌ಗೆ ಒಂದು ಐಡಿಯಾ ಬಂತು. ಈ ಸಿನಿಮಾದಲ್ಲಿ ಪಾತ್ರ ದೊರೆತರೆ ಬದುಕಲಾದರೂ ಅನುಕೂಲವಾದೀತು ಅಂತ ಹೇಳಿ ಏನ್ ಮಾಡಿದ್ರೆ, ತಮ್ಮ ಫೋಟೋನ ಒಂದಿಷ್ಟು ವೆರೈಟಿ ಫೋಟೋಸ್ ತೆಗ್ದಿ ಅವುಗಳನ್ನ ಭವಾನಿಯವರಿಗೆ ಕಳುಹಿಸಿದ್ರು. ಭವಾನಿಯವರಿಗೆ ಇವರ ಫೋಟೋಗಳು ತುಂಬಾ ಇಷ್ಟ ಆಗ್ಬಿಟ್ವು. ನಂತರ ಇವರನ್ನು ಕರೆಯಿಸಿ ನಾಯಕ ನಟಿಯೊಂದಿಗೆ ಇವರ ಅಭಿನಯವನ್ನು ಪರೀಕ್ಷಿಸಿದ್ರು. ಸರಿ, ಇವಾಗ ಒಂದು ಅಂದ್ರೆ ಹೀರೋಯಿನ್ ಇದ್ದಾಳೆ, ಅವಳ ಜೊತೆ ಆಕ್ಟ್ ಮಾಡು, ಹೇಗ್ ಮಾಡ್ತೀನಿ ನೋಡೋಣ ಅಂತ ಹೇಳಿ ಭವಾನಿಯವರು ಆಕ್ಟ್ ಮಾಡಿಸ್ತಾರೆ. ಅವ್ರಿಗೆ ತುಂಬಾ ತೃಪ್ತಿ ಆಯ್ತು ಇವ್ರ ಆಕ್ಟಿಂಗ್ ನೋಡಿ. ತುಂಬಾ ಖುಷಿ ಆಯ್ತು ಶಿವರಾಮ್ ಅವ್ರದ್ದು ಆಕ್ಟಿಂಗ್ ನೋಡಿ. ಈತನೇ ನಟನಾಗಲು ತಕ್ಕನೆಂದು ತೀರ್ಮಾನಿಸಿ ಅವರಿಗೆ ತಿಂಗಳಿಗೆ ₹25 ಸಂಬಳ ಕೊಡ್ತೀನಿ ಅಂತ ಹೇಳಿ ನಿಗದಿ ಮಾಡಿದ್ರು. ಶಿವರಾಮ್ ರವರಿಗೆ ತುಂಬಾ ನೆಮ್ಮದಿ ಆಯ್ತು. ವೈದ್ಯಕೀಯ ಶಿಕ್ಷಣ ಮುಗಿಸದಿದ್ದರೂ ಪರವಾಗಿಲ್ಲ, ಮನೆಯ ಪರಿಸ್ಥಿತಿ ಸುಧಾರಿಸ್ತಲ್ವಾ, ಅಷ್ಟು ಸಾಕು ನನಗೆ. ಮನೆಗೆ ಸ್ವಲ್ಪ ಇದರಿಂದ ತಿಂಗಳಿಗೆ ₹25 ಅವಾಗ ತುಂಬಾ ದೊಡ್ಡದಲ್ವಾ. ಅದೇ ತಿಂಗಳಿಗೆ ₹25 ಬಂದ್ರೆ ನಾನು ಇನ್ನು 2 ವರ್ಷ ಇದೆ, ಅದು ಓದದೇ ಇದ್ರೂ ಪರವಾಗಿಲ್ಲ. ಆದ್ರೆ ನಮ್ಮ ಮನೆಗೆ ಇದರಿಂದ ಸ್ವಲ್ಪ ಹೆಲ್ಪ್ ಆಗುತ್ತಲ್ಲ, ಬಡತನ ಅಂದ್ರೆ ಊಟ ತಿಂಡಿಗಾದ್ರೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದು ಅವ್ರಿಗೆ ಸಮಾಧಾನ ಆಯ್ತು. ಆಗ ಶಿವರಾಮ್‌ಗೆ 25 ವರ್ಷ ವಯಸ್ಸು. ಶಿವರಾಮ್‌ಗೆ ಅವಾಗ 25 ವರ್ಷ ಇರುತ್ತೆ. ಕೆಲಸಕ್ಕೆ ಹಾಜರಾಗಲು ಕಂಪನಿಯ ಕೇಂದ್ರ ಕಚೇರಿಯಾದ ದಿಲ್‌ಖುಷ್‌ಗೆ ಹೋದ್ರು. ನಿರ್ಮಾಪಕರಿಗಾಗಿ ಕಾಯುತ್ತಿರುವಾಗ ಅಲ್ಲಿಗೆ ಟಿ.ಪಿ. ಕೈಲಾಸಂ ಬಂದ್ರು. ಅವರು ಭವಾನಿಯವರ ನಿರ್ಮಿಸುತ್ತಿದ್ದ ಮೃಚ್ಛಕಟಿಕ ಆಧಾರಿತ ಚಲನಚಿತ್ರದಲ್ಲಿ ಶಕಾರನ ಪಾತ್ರ ಮಾಡಲು ಬಂದಿದ್ರು. ಭವಾನಿಯವರು ಫಿಲ್ಮ್ ಮಾಡ್ತಾ ಇದ್ರಲ್ವಾ, ಫಿಲ್ಮ್ ಹೆಸರೇನು? ಮೃಚ್ಛಕಟಿಕ. ಆ ಫಿಲ್ಮ್ ಅಲ್ಲಿ ಅವರು ಶಕಾರನ ಪಾತ್ರ ಮಾಡೋಕೆ ಟಿ.ಪಿ. ಕೈಲಾಸಂ ಅಲ್ಲಿಗೆ ಬಂದಿದ್ರು, ಅವರು ನೋಡೋಕೆ ಅಂತ ಹೇಳಿ. ಅವಾಗ ಅಲ್ಲಿ ತರುಣ ಶಿವರಾಮ್‌ನನ್ನ ನೋಡಿ, "ಇಲ್ಲೇನ್ ಮಾಡ್ತಾ ಇದೀಯ ನೀನು?" ಅವರು ಟಿ.ಪಿ. ಕೈಲಾಸಂ ಇದಾರಲ್ಲ, ಆ ಹುಡುಗನ್ ನೋಡಿದ್ರು. ಯಾರನ್ನ? ಶಿವರಾಮ್‌ನ ನೋಡಿದ್ರು ಟಿ.ಪಿ. ಕೈಲಾಸಂ. "ನೀ ಇಲ್ಲೇನ್ ಮಾಡ್ತಾ ಇದೀಯಾ?" ಅಂತ ಕೇಳ್ತಾರೆ. ಶಿವರಾಮು ಪರಿಸ್ಥಿತಿ ವಿವರಿಸ್ತಾರೆ. ಅಂದ್ರೆ ಅವ್ನ ಪರಿಸ್ಥಿತಿ ಏನು? 3 ವರ್ಷ ಡಾಕ್ಟರ್ ಓದಿದಾನೆ, ಇನ್ನು 2 ವರ್ಷ ಓದೋಕ್ ದುಡ್ಡಿಲ್ಲ, ಮತ್ತೆ ಮನೇಲಿ ಬಡತನ ಬೇರೆ. ಹಾಗಾಗಿ ನಾನು ಆಕ್ಟಿಂಗಿಗೆ ಬಂದೆ, ಓದೋದನ್ನ ಸ್ಟಾಪ್ ಮಾಡಿ ಆಕ್ಟಿಂಗಿಗೆ ಬಂದೆ ಅಂತ ಹೇಳಿ ಟಿ.ಪಿ. ಕೈಲಾಸಂ ಹತ್ರ ಶಿವರಾಮ್ ಹೇಳ್ಕೊತಾರೆ. ಕೈಲಾಸಂ ರವರಿಗೆ ಈತ MBBS ಓದುವುದನ್ನು ಬಿಟ್ಟು ಸಿನಿಮಾ ಸೇರುವುದು ಸ್ವಲ್ಪವೂ ಇಷ್ಟವಿರ್ಲಿಲ್ಲ. ಇಷ್ಟನೂ ಆಗ್ಲಿಲ್ಲ. ಅವರು ಭವಾನಿಯವರಿಗೆ ಈ ವಿಷಯ ತಿಳಿಸಿರ್ಬೇಕು. ನಂತರ ಭವಾನಿಯವರು ಶಿವರಾಮ್‌ನನ್ನು ಒಳಗೆ ಕರೆದು ಸ್ಪಷ್ಟವಾಗಿ ಹೇಳಿದ್ರು, "ಅಯ್ಯ, ನೀನು ಮೆಡಿಕಲ್ ಸ್ಟೂಡೆಂಟ್ ಅಂತ ನನಗೆ ಗೊತ್ತಿರ್ಲಿಲ್ಲ. ನೀನೊಬ್ಬ ನಿರುದ್ಯೋಗಿ ಅಂತ ಹೇಳಿ ನಾನು ನಿನ್ನನ್ನ ಆಕ್ಟ್ ಮಾಡಕ್ಕೆ ಕರ್ಕೊಂಡೆ. ನಿನ್ನನ್ನು ಈ ಕೆಲಸದಿಂದ ಹೊರದೂಡದಿದ್ದರೆ ತಾವು ಚಿತ್ರದಲ್ಲಿ ನಟಿಸುವುದಿಲ್ಲ ಅಂತ ಹೇಳಿ ಟಿ.ಪಿ. ಕೈಲಾಸಂ ಹೇಳಿದ್ದಾರೆ. ಹಾಗಾಗಿ ಅವರು ನನಗೆ ತುಂಬಾ ಅಗತ್ಯ, ಅವ್ರು ಬೇಕೇ ಬೇಕು ನನ್ನ ಫಿಲ್ಮ್‌ಗೆ. ಹಾಗಾಗಿ ನಾನು ನಿನ್ನನ್ನ ಕೆಲಸದಿಂದ ತೆಗಿತಾ ಇದ್ದೀನಿ, ನೀನ್ ಹೋಗ್ಬೋದು ಅಂತ ಹೇಳಿ ಭವಾನಿ ಮ್ಯಾಮ್ ಹೇಳ್ತಾರೆ. ಆಗ ಅಲ್ಲಿಯೇ ಕುಳಿತಿದ್ದ ಕೈಲಾಸಂ, ನೀನು ಕಾಲೇಜಿಗೆ ವಾಪಸ್ ಹೋಗು ಅಂತ ಹೇಳಿ ಹೇಳ್ತಾರೆ. ಹಣಕಾಸಿಗೆ ಏನಾದರೂ ದಾರಿ ಹುಡ್ಕೋಣ ಅಂತ ಹೇಳಿ ಟಿ.ಪಿ. ಕೈಲಾಸಂ, ಹೋಗು, ಇಲ್ಲಿ ಆಕ್ಟ್ ಮಾಡೋದ್ ಬೇಡ, ಕಾಲೇಜಿಗೆ ಹೋಗಿ ನೀನು ಓದು, ದುಡ್ಡಿಗೆ ಏನಾದ್ರು ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಕೈಲಾಸಂ ಹೇಳ್ತಾರೆ. ಶಿವರಾಮ್‌ಗೆ ತುಂಬಾ ಬೇಸರವಾಗುತ್ತೆ. ಕೈಲಾಸಂ ಅವ್ರ ಮೇಲೆ ಕೋಪನೂ ಬರುತ್ತೆ. ನನಗ್ ಸಿಕ್ಕಿದ ಕೆಲ್ಸನೂ ಕಳೆದ್ಬಿಟ್ರಲ್ಲ ಇವ್ರು ಅಂತ ಹೇಳಿ ಅವ್ರ ಮೇಲೆ ಇವ್ರಿಗೆ ಕೋಪನೂ ಬರುತ್ತೆ ಶಿವರಾಮ್‌ಗೆ. ಆದ್ರೆ ಕೈಲಾಸಂ ಸ್ಪಷ್ಟವಾಗಿ ಹೇಳಿದ್ರು, "ಎಂಥ ಮೂರ್ಖ ನೀನು? ಡಾಕ್ಟರ್ ಆಗೋದು ಡಾಕ್ಟರ್ ಆಗುವುದು ರೋಗಿಗಳ ಸೇವೆ ಮಾಡುತ್ತಾ ಭದ್ರತೆಯಿಂದ ಬದುಕುವುದನ್ನು ಬಿಟ್ಟು ಸಿನಿಮಾದಂತ ಅಪಾಯಕಾರಿಯಾದ ಮಾರ್ಗ ಹಿಡಿಯುತ್ತಿದೆಯಲ್ಲ, ಎಂಥ ಶತಮೂರ್ಖ ನೀನು" ಅಂತ ಹೇಳಿ ಇವರು ಕೈಲಾಸಂ ಶಿವರಾಮ್‌ಗೆ ಬೈತಾರೆ. ಕೈಲಾಸಂ ರವರ ಹಿತವಚನ ಫಲಿಸಿತು.
ಶಿವರಾಮ್ MBBS ಮುಗಿಸಿ ಖ್ಯಾತ ವೈದ್ಯರಾದರು, ಜನಪ್ರಿಯರಾದರು, ಸ್ವಂತ ದವಾಖಾನೆ ನಡೆಸಿದರು. ನಂತರ ಬೆಂಗಳೂರು ಮೆಡಿಕಲ್ ಕಾಲೇಜು ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಕೊರವಂಜಿಯಂಥ ಪ್ರಥಮ ಪೂರ್ಣ ಪ್ರಮಾಣದ ನವೀರಾದ ಹಾಸ್ಯದ ಮಾಸಪತ್ರಿಕೆ ಸಹ ನಡೆಸಿದ್ರು. ಇವ್ರದೇ ಒಂದು ಮಾಸಪತ್ರಿಕೆ ಸಹ ಕೊರವಂಜಿ ಅನ್ನೋ ಒಂದು ಹಾಸ್ಯದ್ದು ಕಾಮಿಡಿದು ಮಾಸಪತ್ರಿಕೆ ಸಹ ಇವರು ನಡೆಸಿದ್ರು. ಡಾಕ್ಟರ್ ಆಗಿ ಅವ್ರದ್ದು ಸ್ವಂತ ಹಾಸ್ಪಿಟಲ್ ಅನ್ನು ಕಟ್ಟಿಸ್ಕೊಂಡು ಜನಪ್ರಿಯನೂ ಆದ್ರು. ಮತ್ತೆ ಇದು ಹಾಸ್ಯದ ಮಾಸಪತ್ರಿಕೆ ಸಹ ಅವರು ನಡೆಸಿದ್ರು. ಅದಕ್ಕೆ ಲಾಸ್ಟಿಗೆ ಖರ್ಜಗಿ ಸರ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಹಿರಿಯರು ಹೇಳಿದ ಮಾತು ಆ ಕಾಲಕ್ಕೆ ಕಹಿಯಾಗಿ ತೋರಬಹುದು, ಆದರೆ ಅದರಲ್ಲಿ ದೀರ್ಘಕಾಲ ಪ್ರಯೋಜನಕಾರಿಯಾದ ಜೀವಸತ್ವ ಇರುತ್ತದೆ. ಅದನ್ನು ವಿವೇಕದಿಂದ ಗಮನಿಸಿ ಬಳಸಿದರೆ ಜೀವನ ವೃದ್ಧಿಗೆ ಪೂರಕವಾಗುತ್ತದೆ ಅಂತ ಹೇಳಿ ಖರ್ಜಗಿ ಸರ್ ಹೇಳ್ತಾ ಇದ್ದಾರೆ. ಹೌದು, ನಮಗೆ ಯಾರೋ ಒಬ್ರು ಏನೋ ಒಂದು ಹೇಳ್ತಾ ಇದ್ದಾರೆ, ಇದನ್ ಮಾಡು, ಈ ತರ ಆಗತ್ತೆ, ನೀನ್ ಇದನ್ ಬಿಡು ಅಂತ ಹೇಳಿ ಏನೋ ದೊಡ್ಡವ್ರು ಏನೋ ಒಂದ್ ವಿಷಯ ಹೇಳ್ತಾ ಇದ್ದಾರೆ ನಮಗೆ ಅಂದ್ರೆ, ಆ ಕ್ಷಣಕ್ಕೆ ನಮಗೆ ತಪ್ಪು ಅನ್ಸ್ಬೋದು, ಅದು ಸರಿಯಲ್ಲ, ಇವ್ರು ನಮಗೇನೋ ಕೆಟ್ಟದ್ ಮಾಡಕ್ ಹೇಳ್ತಾ ಇದ್ದಾರೆ, ಅಥವಾ ಇವ್ರು ಹೇಳೋದ್ ಸರಿ ಇಲ್ಲ ಅಂತ ಹೇಳಿ ಆ ಕ್ಷಣ ನಮಗೆ ಅನ್ಸುತ್ತೆ. ಆದ್ರೆ ಹಿರಿಯರ ಮಾತು ತುಂಬಾ, ಅದ್ರ ಹಿಂದೆ ತುಂಬಾ ಒಂದು ಒಳ್ಳೆ ಉದ್ದೇಶ ಇರುತ್ತೆ. ಅವ್ರ ಫ್ಯೂಚರ್ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ಹಿರಿಯರು ದೊಡ್ಡವರು ಬುದ್ಧಿ ಹೇಳ್ತಾರೆ. ಹಾಗಾಗಿ ಅದನ್ನ ನಾವು ವಿವೇಕದಿಂದ ಗಮನಿಸ್ಬೇಕು. ಇವ್ರು ಯಾಕೆ ಹೇಳ್ತಾ ಇದ್ದಾರೆ, ನಮ್ ಒಳ್ಳೇದಕ್ ಹೇಳ್ತಾ ಇದ್ದಾರೆ, ನಮ್ ಗ್ರೋತಿಗೆ ಹೇಳ್ತಾ ಇದ್ದಾರಾ, ನಾವು ಮುಂದೆ ಲೈಫ್ ಸೆಟ್ಲ್ ಆಗೋಕ್ ಹೇಳ್ತಾ ಇದ್ದಾರಾ ಅಂತ ಹೇಳಿ ನಾವು ವಿವೇಕದಿಂದ ಗಮನಿಸಿದಾಗ ಎಲ್ಲವೂ ಜೀವನ ವೃದ್ಧಿಗೆ ಪೂರಕವಾಗುತ್ತೆ ಅಂತ ಹೇಳಿ ಖರ್ಜಗಿ ಸರ್ ಹೇಳ್ತಾ ಇದ್ದಾರೆ. ಸೊ ನಾವು ಇವಾಗಿಂದ ಯೋಚನೆ ಮಾಡ್ಬೇಕು, ಏನು ನಮ್ಮ ಮನೆಯಲ್ಲಿ ಅಥವಾ ಹೊರಗೆಲ್ಲರೂ ಹೋದಾಗ ದೊಡ್ಡವ್ರು ನಮಗೇನೋ ಒಂದು ಹಿರಿಯರು ಅನುಭವದ ಮಾತು ಏನಾದ್ರು ಒಂದು ಹೇಳಿದ್ರೆ, ಇದ್ ಮಾಡು, ಇದ್ ಮಾಡ್ಬೇಡ ಅಂತ ಹೇಳಿದ್ರೆ ಅದನ್ನ ನಾವು ವಿವೇಕದಿಂದ ಗಮನಿಸ್ಬೇಕು. ಇದರಿಂದ ನನಗೆ ಒಳಿತಾಗುತ್ತಾ, ಇದರಿಂದ ನಮಗೆ ಲಾಭ ಇದೆಯಾ, ಇವ್ರು ಹೇಳೋ ಮಾತಲ್ಲಿ ಸತ್ಯ ಇದೆಯಾ ಅಂತ ವಿವೇಕದಿಂದ ನಾವು ಯೋಚನೆ ಮಾಡ್ಬೇಕು. ಅವಾಗ ನಮ್ಗೆ ತಿಳಿಯುತ್ತೆ. ಸೊ ಈ ಚಾಪ್ಟರ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಮತ್ತೆ ಹೊಸ ಚಾಪ್ಟರ್ ಜೊತೆ ನಾಳೆ ಬರ್ತೀನಿ. ದಯವಿಟ್ಟು ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಅವರೆಲ್ಲ ಇನ್ನು ಒಂದೊಳ್ಳೆ ಉದ್ದೇಶ ಇಟ್ಕೊಂಡು ಈ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.